ಹಾಲು ಹಾಕಿ, ಹಾಲು ಆಮೇಲೆ ಮಕ್ಕ ಹಾಕಿ, ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿ, ಆಮೇಲೆ ಬಾದಾಮಿ ಹಾಕಿ, ಆಮೇಲೆ ಕ್ಯಾಶು ಇದು ಹಾಕಿ, ಡೇಟ್ಸ್ ಹಾಕಿ ಮಿಕ್ಸಿ, ಆಮೇಲೆ ಪುಡಿ ಅದು ಹಾಕಿ, ಆಮೇಲೆ ಫ್ರಿಡ್ಜಲ್ಲಿ ಮೇಲೆ ಇದು ಅನಫನ್ ತಗೊಂಡ್ರ ಅಮೆಝಾನ್ ಅಲ್ಲ, ಬ್ಲಿಂಕಿಟ್ 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 ತಗೊಂಡ್ಬಂದಿದ್ರ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಿ ಅಲ್ವಾ, ನನ್ನ ಮಗಳೇ ಎಲ್ಲ ಹೇಳಿಬಿಟ್ಲು. ಕುಲ್ಫಿ ಮಾಡಿಕೊಡ್ತಾ ಇದ್ದೀನಿ ನಾನು ಇವಾಗ ನನ್ನ ಮಗಳಿಗೋಸ್ಕರ. ನನ್ನ ಮಗಳಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವಳು ಅಮ್ಮ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ಲು. ಸೊ ಹೆಲ್ದಿಯಾಗಿರುವಂಥ ಕುಲ್ಫಿನ ಮಾಡ್ತಾಯಿದ್ದೀನಿ ಮನೆಯಲ್ಲೇ. ಮಖಾನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾ ಇರೋಂಥದ್ದು. ಪಿಸ್ತಾ, ಬಾದಾಮಿ, ಕ್ಯಾಶು, ಏಲಕ್ಕಿ, ಹಾಗೆ ಡೇಟ್ಸು ಮತ್ತು ಕೇಸರೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನನ್ನ ಮಗಳು ನಾನೇ ಮಾಡ್ತೀನಿ ಅಮ್ಮ, ನಾನೇ ಮಾಡ್ತೀನಿ ಅಂತಿದ್ದಾಳೆ. ಈ ಸಮ್ಮರ್ ಹಾಲಿಡೇಸ್ದಾಗ ಮಕ್ಕಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿದಾಗ ಅವರು ಕೂಡ ಖುಷಿ ಆಗ್ತಾರೆ. ಆಚೆ ಕಡೆ ತಂದ್ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ಟಾಗ ಇನ್ನೂ ಖುಷಿ ಆಗ್ತಾರೆ ಅಲ್ವಾ. ಅದಕ್ಕೆ ನೋಡಿ ನನ್ನ ಮಗಳು ನಾನೇ ಮಾಡ್ತೀನಿ ಅಂತ ಅವಳೇ ಮಾಡ್ತಾ ಇದ್ದಾಳೆ. 1 ಕಪ್ ಆಗೋಷ್ಟು ಮಖಾನನ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಬೌಲ್ಗೆ. ಹಾಗೆ ಒಂದು 10ರಿಂದ 12 ಆಗೋಷ್ಟು ಬಾದಾಮಿನ ಹಾಕೋತಾ ಇದ್ದೀವಿ. ಹಾಗೆ ಕ್ಯಾಶು ಹಾಕೋತಾ ಇದ್ದೀವಿ, ಗೋಡಂಬೆ. ಇದು ಒಂದು 15 ಪೀಸ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಪಿಸ್ತಾನ ಹಾಕೋತಾ ಇದ್ದೀವಿ. ಇದು ಒಂದು 3-4 ಸ್ಪೂನ್ ಆದರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ ಪಿಸ್ತಾ ಹಾಕಿದಾಗ. ಆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ನಿಮಗೆ ಕುಲ್ಫಿದು. ಹಾಗೆ ಡೇಟ್ಸು 1-2 ಆಗೋಷ್ಟು ಡೇಟ್ಸ್ನ ಹಾಕೋತಾ ಇದ್ದೀವಿ. ಸ್ವೀಟ್ಗೆ ಸ್ವಲ್ಪ ಕಲ್ಸಕ್ಕರೆ ಕೂಡ ಹಾಕೋತೀವಿ, ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗಬೇಕಲ್ವಾ. ಶುಗರ್ ಆಗದೆ ಹೋದ್ರೂ ಅಟ್ಲೀಸ್ಟ್ ಕಲ್ಸಕ್ಕರೆ ಹಾಕಿ ಆದರೂ ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೇ ಇವಾಗ ನಾನು ಒಂದು 1/4 ಲೀಟ್ರ್ ಆಗೋಷ್ಟು ಹಾಲನ್ನ ಹಾಕ್ತಾಯಿದ್ದೀವಿ. ಅಂದರೆ ಒಂದು ಚಿಕ್ಕ ಲೋಟದಲ್ಲಿ 2 ಲೋಟ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1/4 ಲೀಟ್ರ್ ಹಾಲು ಆಗುತ್ತೆ. ಇವಾಗ ಈ ಹಾಲಲ್ಲಿ ನೆನಿಬೇಕು ಇದೆಲ್ಲ. ಒಂದು ಅರ್ಧ ಗಂಟೆ, ಹಾಫ್ ಆನ್ ಅವರ್ ನಾನು ಒಂದು ತಟ್ಟೆನ ಮುಚ್ಚಿ ಇಡ್ತಾಯಿದ್ದೀನಿ. ಇವಾಗ ನಾನು ಹಾಲನ್ನ ಒಂದು ಅರ್ಧ ಲೀಟ್ರ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ, ಸ್ಪೆಷಲ್ ಹಾಲು. ಇದನ್ನು ಚೆನ್ನಾಗಿ ಕುದಿಸಿ ಒಂದು 1/4 ಲೀಟ್ರ್ ಆಗೋಷ್ಟು ತಿಕ್ಕಾಗಿ ಬರಬೇಕು ಹಾಲು. ಅಷ್ಟು ಚೆನ್ನಾಗಿ ನಾವು ಇದನ್ನು ಕುದಿಸ್ಬೇಕು, ಗಟ್ಟಿಯಾಗಿ ಮಲಾಯಿ ಥರ ಬರೋ ಹಾಗೆ ಮಾಡಬೇಕು. ಅಷ್ಟು ಟೇಸ್ಟ್ ಬರುತ್ತೆ. ಈ ಪಿಸ್ತಾ, ಕೇಸರು ಎಲ್ಲ ಸೇರಿದಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಕುಲ್ಫಿ ಕೂಡ. ನೋಡಿ ಈ ಥರ ಇದನ್ನು ಸ್ವಲ್ಪ ಹೊತ್ತು ಕಾಯಿಸ್ಬೇಕು ಚೆನ್ನಾಗಿ. ನೋಡಿ ಇಷ್ಟು ಗಟ್ಟಿ ಆಗ್ತಾ ಬಂದಿದೆ ಅಲ್ವಾ, ಇಷ್ಟು ಗಟ್ಟಿ ಆಗ್ತಾ ಬಂದಿದೆ ನೋಡಿ. ಈ ಥರ ಕೆನೆ ಕಟ್ತಾ ಬರುತ್ತೆ, ಹಾಗೆ ಗಟ್ಟಿ ಆಗ್ತಾ ಬರುತ್ತೆ ಹಾಲು ಕೂಡ. ಒಂದು 1/4 ಲೀಟ್ರ್ ಆಗೋಷ್ಟು ಬಂದಾಗ ನಾನಿವಾಗ ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ಈ ನೆನೆಸಿಟ್ಕೊಂಡಿರುವಂಥ ಮಖಾನ, ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇದನ್ನು ಹಾಕ್ಕೊಂಡು ಹಾಗೆ ಇದಕ್ಕೆ ನಾನು ಕೇಸರಿ ದಳನ ಹಾಕ್ಕೊತಾ ಇದ್ದೀನಿ. ಒಂದು 8-10 ಆಗೋಷ್ಟು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಪಿಸ್ತಾ ಮತ್ತು ಕೇಸರು. ಅಂದರೆ ಇಷ್ಟ ಆಗೋರಿಗೆ ತುಂಬ ಇಷ್ಟ ಆಗುತ್ತೆ. ಏಲಕ್ಕಿ ಕೂಡ ನೋಡಿ ಬಿಡಿಸಿ ಹಾಕ್ಕೊಂಡಿದ್ದೀನಿ, ಒಂದು 3 ಏಲಕ್ಕಿ ಆಗೋಷ್ಟು ಬಿಡಿಸಿ ಹಾಕ್ಕೊಂಡಿರೋದು. ಹಾಗೆ ಕಲ್ಲು ಸಕ್ಕರೆ, ಬಿಳಿ ಕಲ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ತರತರಿ ಆಗೋಷ್ಟು ನಾನು ಗ್ರೈಂಡ್ನ ಮಾಡ್ಕೋತೀನಿ. ತುಂಬ ಫೈನ್ ಬೇಡ, ಯಾಕಂದರೆ ಕುಲ್ಫಿ ಅಂದರೆ ನಿಮಗೆ ಬಾಯಿಗೆ ಅದೆಲ್ಲ ಸಿಗ್ತಾ ಇರಬೇಕು ಸ್ವಲ್ಪ ಅಲ್ವಾ. ನಾವು ಕುಲ್ಫಿ ತಿನ್ನೋವಾಗ ಹಾಗೆ ಇರುತ್ತಲ್ವ, ಅದಕ್ಕೇ ನೋಡಿ ಈ ಥರ ತರತರಿಯಾಗಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ತರತರಿಯಾಗಿ ಸಿಕ್ಕಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಸಖತ್, ಇದು ಹಾಗೆ ತಿನ್ನಬೇಕು, ಅಷ್ಟು ಟೇಸ್ಟಿಯಾಗಿತ್ತು. ನಾನು ಟೇಸ್ಟ್ ಮಾಡಿದೆ. ಇದನ್ನು ಇವಾಗ ಕುದ್ದಿರೋಂಥ ಹಾಲಿಗೆ ಹಾಕಿ ಮತ್ತೆ ಗ್ಯಾಸ್ನ ಆನ್ ಮಾಡಿ ಫ್ಲೇಮ್ನ ಚೆನ್ನಾಗಿ ಕುದಿಸ್ಬೇಕು. ಬೇಗ ಗಟ್ಟಿ ಆಗ್ತಾ ಬರುತ್ತೆ, ಅಂದರೆ ಸಿಡಿಯೋದಕ್ಕೆ ಶುರುವಾಗುತ್ತೆ. ಆಗ ನೀವು ಆಫ್ ಮಾಡಿದ್ರೆ ಸಾಕು. ನೋಡಿ ಈ ಥರ ಕೈ ಬಿಡ್ದಂಗೆ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಎಲ್ಲರೂ ತಿನ್ಬೋದು. ನಿಮಗೆ ಕಲ್ಸಕ್ಕರೆ ಬೇಡ ಅಂದರೆ ಡೇಟ್ಸ್ನ ಇನ್ನೂ 1-2-3 ಹಾಕ್ಕೊಂಡ್ರೆ ಸ್ವೀಟು ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ಆಗ ಕಲ್ಸಕ್ಕರೆನ ಸ್ಕಿಪ್ ಮಾಡ್ಬೋದು, ದೊಡ್ಡವ್ರು ಯಾವುದು ಡಯಟ್ ಮಾಡ್ತಾಯಿದ್ದೀರಾ ಅಂದರೆ. ನೋಡಿ ಈ ಥರ, ಅಥವಾ ಶುಗರ್ ಇರೋರು ಕೂಡ ಅಷ್ಟೇ. ಅಷ್ಟು ತಿಕ್ಕಾಗಿ ಆದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿ ತಣ್ಣಗಾದ ನಂತರ ಇವಾಗ ನಾನು ಕುಲ್ಫಿ ಮೌಲ್ಡ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಮೌಲ್ಡ್ಗೆ ಹಾಕ್ಕೊಂಡು ನೋಡಿ, ಪ್ರತಿಯೊಂದು ಮೌಲ್ಡ್ಗೂ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಇಷ್ಟು ಗಟ್ಟಿಯಾಗಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕುಲ್ಫಿ, ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ದೊಡ್ಡವರಿಂದ ಹಿಡಿದು ಚಿಕ್ಕವರೆಗೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ.
ಈ ಹೊರಗಡೆ ತಿಂದು ಹಾಳು ಮಾಡ್ಕೊಳೋ ಬದಲು ಮಕ್ಕಳಿಗೆ ಆದಷ್ಟು ಮನೆಯಲ್ಲಿ ಈ ಥರ ಐಸ್ ಕ್ರೀಮ್ಸ್ ಎಲ್ಲ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ಕೂಡ ನನ್ನ ಮಗಳಿಗೆ ನಾನು ಕ್ಯಾಂಡಿ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೆ, ತುಂಬಾ ಇಷ್ಟಪಟ್ಟಿದ್ಲು. ನಿಮಗೇನಾದರೂ ಬೇಕು ಅಂದರೆ ಆ ರೆಸಿಪಿ ಕೂಡ ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಚೆಕ್ ಮಾಡಿ. ಚಾಕ್ಲೇಟ್ ಐಸ್ ಕ್ರೀಮ್ ಆಗಲಿ, ವೆನಿಲಾ ಐಸ್ ಕ್ರೀಮ್ ಆಗಲಿ ಅಥವಾ ಕ್ಯಾಂಡೀಸ್ ಆಗಲಿ ಎಲ್ಲ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಸಮ್ಮರಲ್ಲಿ ಮಾಡಿಕೊಟ್ಟಾಗ ತುಂಬ ಖುಷಿ ಪಡ್ತಾರೆ ಮಕ್ಕಳು ಕೂಡ. ನೋಡಿ, ಇದಕ್ಕೆ ನಾನು ಇವಾಗ ಸ್ಟಿಕ್ ಬರುತ್ತಲ್ವ, ಇದು ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ವುಡನ್ ಸ್ಟಿಕ್ ಬರುತ್ತಲ್ವ, ಅದನ್ನು ಈ ಥರ ಇಟ್ಬಿಟ್ರೆ ಆಯಿತು. ಇವಾಗ ನಾನು ಫ್ರೀಝರಲ್ಲಿ ಇದನ್ನು ಮಾರ್ನಿಂಗ್ ನಾವು ಪ್ರಿಪೇರ್ ಮಾಡಿರೋದು ಇದು ನೋಡಿ, ಇದು ರೆಡಿಯಾಗಿದೆ. ಇವಾಗ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಮಾರ್ನಿಂಗ್ ಇಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಓಪನ್ ಮಾಡ್ತಾ ಇರೋದು ನೋಡಿ, ಫುಲ್ ಗಟ್ಟಿಯಾಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ ಟೇಸ್ಟಿಯಾಗಿ ಕೂಡ ಇತ್ತು. ತುಂಬಾ ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡ್ದೇ ಟ್ರೈ ಮಾಡಿ, ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಗಿದೆ. ಇದು ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈವನ್ ಡೈಯೆಟ್ ಮಾಡೋರು ಕೂಡ ಇದನ್ನ ಈಸಿಯಾಗಿ ತಿನ್ಬೋದು, ಬಟ್ ಕಲ್ಸಕ್ಕರೆ ಸ್ಕಿಪ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕುಲ್ಫಿನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ, ನಮಗೂ ಕೂಡ. ಇನ್ನು ಮಕ್ಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ. ಹೆಲ್ದಿಯಾಗಿರೋಂಥ ಈ ಥರ ಕುಲ್ಫಿನ ಮನೆಯಲ್ಲಿ ಮಾಡಿಕೊಡಿ, ನಿಮ್ಮ ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾರೆ. ಹಾಗೆ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಯಿದ್ಲು. ಅಮ್ಮ ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದ್ಲು, ತುಂಬಾ ಖುಷಿ ಆಯಿತು. ಸೊ ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನನಗೂ ಒಂಥರ ಖುಷಿ ಆಯಿತು. ತುಂಬ ದಿನ ಆಗಿತ್ತು ನಾನು ನನ್ನ ಮಗಳ ಜೊತೆ ಈ ಥರ ವೀಡಿಯೋ ಮಾಡಿ. ಹಾಗೆ ನನಗೆ ಮಧ್ಯಾಹ್ನಕ್ಕೆ ಈ ಥರ ಎಲ್ಲ ಆರ್ಡರ್ಸ್ ಇತ್ತು, ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ. ನೋಡಿ, ಕೋನು ಮತ್ತು ಈ ಎಳ್ಳುಂಡೆ ಇದೆಲ್ಲ ಸೀಮಂತಕ್ಕೆ ಅಂತ ಆರ್ಡರ್ ಇತ್ತು. ಹಾಗೆ ಹೋಳಿಗೆ ಕೂಡ ನನಗೆ ಆರ್ಡರ್ಸ್ ಇತ್ತು, ಇದೆಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅಂದರೆ ಮಾಡ್ಕೊಂಡಿದ್ದು ಇದೆಲ್ಲ ಪ್ಯಾಕಿಂಗ್ ಮಾಡ್ತಾ ಇರೋದನ್ನ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನನ ಈವ್ನಿಂಗ್ ನಾನೆಲ್ಲ ಮಾಡಿಟ್ಕೊಬಿಟ್ಟಿದ್ದೆ. ಸೊ ಇವಾಗ ನಾನು ಬೆಳಗ್ಗೆನೇ ಕಳಿಸ್ಬೇಕಿತ್ತು, ಅದಕ್ಕೆ ನಾನು ಇದನ್ನ ಪ್ಯಾಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಏನಂದರೆ ತುಂಬ ಸಲ ನನಗೆ ರೆಸಿಪೀಸ್ ತೋರಿಸಿ ಅಂತ ಹೇಳ್ತೀರ, ಕೆಲವೊಂದು ಸಲ ಆಗಲ್ಲ. ಯಾಕಂದರೆ ತುಂಬ ಆರ್ಡರ್ಸ್ ಇದ್ದಾಗ ಅಂದರೆ ಟೈಮ್ ಕರೆಕ್ಟಾಗಿ ಕೊಡಬೇಕಾಗಿರುತ್ತೆ. ಸೊ ಆಗ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಇವಾಗಂತೂ ವೀಡಿಯೋ ತುಂಬಾ ಸ್ಲೋ ಆಗ್ತಾಯಿದೆ ನಾನು ಹಾಕೋದು ಕೂಡ, ಯಾಕಂದರೆ ಈ ಆರ್ಡರ್ಸ್ ಮಿಸ್ ಆಗಿಬಿಡುತ್ತೆ ಅನ್ನೋ ಒಂದು ಭಯ. ಆ್ಯಂಡ್ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಇದು ಬೇಳೆ ಹೋಳಿಗೆ ಕೂಡ ಆರ್ಡ್ರ್ ಹೇಳಿದರು ಇವರು, ಒಂದು 50 ಆಗೋಷ್ಟು ಹೇಳಿದರು ಬೇಳೆ ಹೋಳಿಗೆನ. ಇದು ಕೂಡ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.